ಯೆಹೋವನೇ, ನಾನು ನಿನ್ನ ಮಹಾಪ್ರಭಾವಯುಕ್ತವಾದ ಮಹಿಮೆಯನ್ನು, ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. ಬುಧವಾರ 31 ಜುಲೈ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ನೆಹೆಮೀಯನು 13ನೇ ಅಧ್ಯಾಯದ 14ನೇ ವಚನ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ನಾನು ನನ್ನ ದೇವರ ಆಲಯದ ಮತ್ತು ಅದರ ಸೇವೆಯ ಸಂಬಂಧವಾಗಿ ಮಾಡಿದ ಭಕ್ತಿ ಕಾರ್ಯಗಳನ್ನು ನಿನ್ನ ಪುಸ್ತಕದಿಂದ ಅಳಿಸಬಿಡಬೇಡ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಈ ದಿನಕ್ಕೆ ನೇಮಕವಾದಂಥ ವಾಕ್ಯ ಧ್ಯಾನಕ್ಕೆ ಶೀರ್ಷಿಕೆ, ದೇವರೇ ನನ್ನನ್ನು ನೆನಪು ಮಾಡಿಕೋ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಯೆರೂಸಲೇಮಿನ ಗೋಡೆಗಳ ದುಸ್ಥಿತಿಯನ್ನು ಕೇಳಿದಾಗ, ಅದರ ಜನರು ಅನುಭವಿಸುವಂಥ ಪರಿಸ್ಥಿತಿಯನ್ನು ಕೇಳಿದಾಗ ಬಹಳಷ್ಟು ನೊಂದು ಅತ್ತು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಅರಸನಿಂದ ತಾನು ಸಹಾಯ ಹೊಂದಿದಂಥವನಾಗಿ ಯೆರೂಸಲೇಮಿಗೆ ಬಂದು ಅಲ್ಲಿ ಆ ಗೋಡೆಗಳನ್ನು ಕಟ್ಟುತ್ತಾ ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಹಾಗೆ ಎಚ್ಚರಿಸಿ ಎಲ್ಲರನ್ನೂ ಸರಿಯಾದಂಥ ಆಧ್ಯಾತ್ಮಿಕವಾದಂಥ ಸನ್ಮಾರ್ಗದಲ್ಲಿ ನಡೆಸಿದನು, ಬಲಪಡಿಸಿದನು, ಎಚ್ಚರಿಸಿದನು. ಸನ್ಮಾರ್ಗದಲ್ಲಿ ನಡೆಯುವಂತೆ ತಾನು ಎಲ್ಲ ವಿಧದಲ್ಲೂ ಅವರನ್ನು ನಡೆಸಿದನು. ಇಂಥ ಸ್ಥಿತಿಯಲ್ಲಿ ನೆಹೆಮೀಯನು ಒಂದೊಂದು ಕಾರ್ಯವನ್ನು ಮಾಡುವಾಗಲೂ ದೇವರನ್ನು ನೋಡುತ್ತಾ ನನ್ನನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳುತ್ತಾ ಹೋದನು. ಅಲ್ಲಿನ ಜನರ ಪರಿಸ್ಥಿತಿ ಬಹಳಷ್ಟು ಆಧ್ಯಾತ್ಮಿಕವಾದಂಥ ಜೀವನದಲ್ಲಿ ಕುಂದು ಹೋದಂಥ ಪರಿಸ್ಥಿತಿ ಇತ್ತು. ಸಬ್ಬತ್ತನ್ನು ಆಚರಿಸುತ್ತಿರಲಿಲ್ಲ, ಸರಿಯಾಗಿ ತಮ್ಮ ಕಾಣಿಕೆಗಳನ್ನು ಸಮರ್ಪಿಸುತ್ತಿರಲಿಲ್ಲ, ಕಾಣಿಕೆಗಳನ್ನು ದುರುಪಯೋಗ ಮಾಡುವಂಥ ಪರಿಸ್ಥಿತಿ. ಪದೇ ಪದೇ ಪ್ರತಿಯೊಂದನ್ನು ಸರಿಪಡಿಸುತ್ತಾ ಬರುವಾಗ ಎಲ್ಲಾ ಸಂದರ್ಭದಲ್ಲೂ ದೇವರೇ ನನ್ನನ್ನು ನೆನೆಸಿಕೊ ಎಂಬುದಾಗಿ ಹೇಳುತ್ತಾ ಹೋದನು. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡುವಂಥ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಬೇಕು ಹೊರತು ಜನರಿಗೆ ಮೆಚ್ಚುಗೆ ಆಗುವಂಥದ್ದಲ್ಲ. ಅನೇಕ ಸಂದರ್ಭದಲ್ಲಿ ಮನುಷ್ಯರನ್ನು ಮೆಚ್ಚಿಸುತ್ತಾ ಲೌಕಿಕವಾಗಿ ನಾವುಗಳು ಸ್ಥಾನಮಾನಗಳನ್ನು ಪಡ್ಕೊಳ್ಳುತ್ತೇವೆ. ಇದರಲ್ಲಿ ನೆಹೆಮೀಯನು ಮಾಡಿದಂಥ ಒಂದೇ ಕಾರ್ಯ ಏನಂದ್ರೆ, ಎಲ್ಲ ಒಳ್ಳೆ ಕಾರ್ಯ ಮಾಡಿದಾಗಲೂ ಕೂಡ ದೇವರೇ ನೀನೇ ನೋಡು, ನೀನು ನನ್ನನ್ನು ನೆನಪಿಗೆ ತಂದುಕೋ ಎಂಬುದಾಗಿ ಹೇಳುತ್ತಾ ಹೋದನು. ನಾವು ಮಾಡುವಂಥ ಕಾರ್ಯಗಳು ಯಥಾರ್ಥವಾಗಿ ನಂಬಿಗಸ್ತಿಕೆಯಿಂದ ಸತ್ಯತೆಯಿಂದ ಮಾಡುವಾಗ ದೇವರು ಮೆಚ್ಚುತ್ತಾನೆ. ದೇವರು ಮೆಚ್ಚುವಂತ ಕಾರ್ಯಗಳನ್ನು ನಾವು ಮಾಡಬೇಕು. ಮನುಷ್ಯರು ಮೆಚ್ಚಿಕೊಳ್ಳಬಹುದು, ಬಿಡಬಹುದು. ಆದರೆ ನಾವು ಮಾಡುವಂತ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗಿರುವುದಾದರೆ ಅದು ಖಂಡಿತವಾಗಿಯೂ ಮನುಷ್ಯರಿಗೆ ಒಳ್ಳೆಯದಾಗುವಂಥದ್ದಾಗಿದೆ. ಮತ್ತು ನಾವು ಮಾಡಿದಂಥ ಕಾರ್ಯ ದೇವರು ಮೆಚ್ಚುತ್ತಾ ನಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ಇದನ್ನೇ ನಾವು ಮಾಡುವಂತವರಾಗಬೇಕು. ಪ್ರತಿ ಕಾರ್ಯದಲ್ಲೂ ಕೂಡ ದೇವರನ್ನು ನೋಡುತ್ತಾ, ಸ್ವಾಮಿ ಇದು ನಿನಗೆ ಮೆಚ್ಚುಗೆ ಆಗಲಿ ಎಂಬುದಾಗಿ ಒಪ್ಪಿಸಿಕೊಡುವಾಗ ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸುತ್ತಾನೆ. ಕರ್ತನೆ, ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿದ್ದಿ. ಮುನ್ನಡೆಸು, ಕಾರ್ಯಗಳನ್ನು ನಿನ್ನ ಮೆಚ್ಚುಗೆಗೋಸ್ಕರವಾಗಿ ಮಾಡಲಿಕ್ಕಾಗುವಂತ ಕೃಪೆಗೆ ನಡೆಸಿ. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.